ನಿಮಗೆ ಈ ಒಂದು ಟೈಟಲ್ ನೋಡ್ತಿದ್ರೇ ಒಂದು ಕ್ವೆಶನ್ ಮಾರ್ಕ್ ಬರುತ್ತೆ, ಏನದು ಅಂತ ಹೇಳಿ. ಅದೇ 40 ಅಂಕಲ್ 20 ಟ್ವಿಂಕಲ್ ಅಂತ ಹೇಳಿ. ಏನಿದು 40 ಅಂಕಲ್ 20 ಟ್ವಿಂಕಲ್ ಅಂತ ಹೇಳಿ ಒಂದಷ್ಟು ಜನಕ್ಕೆ ಈಗಾಗಲೇ ಅರ್ಥ ಆಗಿರಬಹುದು ಅಂತ ಅನ್ಕೊಳ್ತೀನಿ. ಯಾಕಂದರೆ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ, ಅದು ಸಿನಿಮಾ ರಂಗದಲ್ಲೂ ಕೂಡ ಇದೆ, ಹೌದು, ಜೊತೆಗೆ ನಮ್ಮ ಸುತ್ತಮುತ್ತ ಕೂಡ ನಾವು ನೋಡಬಹುದು ಅಂತಲೇ ಹೇಳಬಹುದು. ಏನು ಅಂದರೆ, ಒಬ್ಬ ಗಂಡಸು ಅವನಿಗಿಂತ ಚಿಕ್ಕವರ ಮೇಲೆ ಪ್ರೀತಿ ಆಗೋದು. ಅಂದರೆ ಆ ಚಿಕ್ಕವರು ಅಂತ ಬಂದಾಗ ಅದು 1 ವರ್ಷ 2 ವರ್ಷ ಏಜ್ ಗ್ಯಾಪ್ ಇರೋದಿಲ್ಲ, ಅದು 10 ವರ್ಷ 20 ವರ್ಷ ಏಜ್ ಗ್ಯಾಪ್ ಇರುತ್ತೆ. ಇದರಲ್ಲಿ ಕೆಲವೊಬ್ಬರು ಆ ಒಂದು ಪ್ರೀತಿನ ಮುಂದುವರಿಸಿ ಮದುವೆ ತನಕ ತಗೊಂಡು ಹೋಗ್ತಾರೆ, ಇನ್ನೊಂದಷ್ಟು ಕೆಲವರು ಅದನ್ನು ಪ್ರೀತಿಯಾಗಿ ಉಳಿಸ್ಕೊಂಡು ಹೋಗ್ತಾರೆ. ಹಾಗೂ ವೆಸ್ಟರ್ನೈಸ್ಡ್ ಸೊಸೈಟಿಯಲ್ಲಿ ಇದನ್ನ ಬೇರೆ ಥರನೇ ಟರ್ಮ್ ಮಾಡ್ತಾರೆ, ಏನು ಅಂದರೆ ಶುಗರ್ ಡ್ಯಾಡಿ ಕಾನ್ಸೆಪ್ಟ್ ಅಂತ ಹೇಳಿ. ಇವತ್ತು ನಾವು ಯಾಕೆ ಈ ವಿಚಾರ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ, ಪ್ರಮುಖವಾಗಿ ಬಾಲಿವುಡ್ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟು ಸುರದ್ರೂಪ ಸುಂದರಿಯ ನಟಿಗಳನ್ನು ಕೊಟ್ಟು ಎಷ್ಟು ಫೇಮಸ್ ಇದೆಯೋ ಅಷ್ಟರ ಮಟ್ಟಿಗೆ ಅಲ್ಲಿ ಗಾಸಿಪ್ಗಳು ಹಾಗೂ ಗಲ್ಲಿ ಗಲ್ಲಿ ಕತೆಗಳು ನಮಗೆ ಕೇಳೋದಕ್ಕೆ ಸಿಗ್ತವೆ. ಅದೇ ರೀತಿ ಇದೀಗ ಪ್ರಮುಖವಾಗಿ 2 ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಬಾಲಿವುಡ್ ಸಿನಿ ವಲಯದಿಂದ. ಏನು ಅಂದರೆ, ಈ ಶುಗರ್ ಡ್ಯಾಡಿ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದು ಬಹಳಷ್ಟು ಚರ್ಚೆ ಆಗ್ತಿದೆ. ನಿಮ್ಗೊಂದು ಕ್ವೆಶನ್ ಮಾರ್ಕ್ ಬರ್ಬೋದು, ಒಂದಷ್ಟು ಜನ ಗೊತ್ತಿರುತ್ತೆ ವೆಸ್ಟರ್ನೈಟ್ ಸೊಸೈಟಿ ಆಗಿದೆ ಈಗ. ಅಂದರೆ ನಮ್ಮ ಭಾರತವೂ ಕೂಡ ವಿದೇಶಿ ವಿಚಾರಗಳನ್ನು ಅಡಾಪ್ಟ್ ಮಾಡ್ಕೊಂಡಿದೆ, ಅದನ್ನು ತುಂಬ ಚೆನ್ನಾಗಿ ಅವರ ಜೀವನ ಶೈಲಿಯಲ್ಲೂ ಕೂಡ ಬಳಸ್ತಾ ಇದ್ದಾರೆ. ಒಂದಷ್ಟು ಜನ ಅದನ್ನು ತಿಳ್ಕೊಂಡು ಏನೂ ಗೊತ್ತಿಲ್ಲದಿರೋ ಥರನೂ ಇದ್ದಾರೆ. ಇನ್ನು ಮೊದಲಿಗೆ ನಿಮಗೆ ಈ ಶುಗರ್ ಡ್ಯಾಡಿ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದರೆ, ಒಬ್ಬ ವ್ಯಕ್ತಿ ಅವನಿಗಿಂತ ಚಿಕ್ಕವರು, ಅಂದರೆ 20 ವರ್ಷ ಚಿಕ್ಕವರು, ಅವರಿಗಿಂತ 10 ವರ್ಷ 20 ವರ್ಷ ಚಿಕ್ಕವ್ರ ಜೊತೆಗೆ ಒಂದು ಸಂಬಂಧದಲ್ಲಿರೋದು. ಆ ಸಂಬಂಧದಲ್ಲಿ ಆತ ಅವಳಿಗೆ ಯಾವುದೇ ರೀತಿಯಾದಂತಹ ಸಹಾಯ, ಅಂದರೆ ಅದು ಮಾನಿಟರಿ ಬೆನಿಫಿಟ್ಸ್ ಆಗಿರಬಹುದು, ಆ ಹುಡುಗಿಯ ಕೆಲಸದ ಬೆನಿಫಿಟ್ಸ್ ಆಗಿರಬಹುದು, ಆ ರೀತಿಯಾದಂತಹ ಒಂದು ಸಹಾಯ ಮಾಡ್ತಾನೆ. ಇನ್ನು ಈ ಕಡೆ ಹುಡುಗಿಯನ್ನು ಕೂಡ ತಗೊಂಡ್ರು ಕೂಡ ಆಕೆಗೆ ಕೇವಲ ಚಿಕ್ಕ ವಯಸ್ಸಿರುತ್ತೆ, ಆಕೆಯೂ ಕೂಡ ಆತನನ್ನು ಸಂಗಾತಿಯಾಗಿ ನೋಡ್ತಾ ಇರ್ತಾಳೆ, ಆತನ ಜೊತೆ ಕಷ್ಟ ಸುಖ ಎಲ್ಲವನ್ನು ಕೂಡ ಸಮನಾಗಿ ಶೇರ್ ಮಾಡ್ತಿರ್ತಾಳೆ. ಇದೊಂದು ಶುಗರ್ ಡ್ಯಾಡಿ ಅನ್ನೋ ಒಂದು ಕಾನ್ಸೆಪ್ಟ್. ಮೊದಲು ಇದು ವಿದೇಶಿ ವಿಚಾರದಲ್ಲಿ ಮಾತ್ರ ಇತ್ತು, ಅಂದರೆ ವಿದೇಶಿ ಸೊಸೈಟಿಯಲ್ಲಿ ನಾವು ಇದನ್ನು ನೋಡ್ತಾ ಇದ್ವಿ. ಆದರೆ ಇತ್ತೀಚೆಗೆ ನಮ್ಮ ಭಾರತಕ್ಕೂ ಕೂಡ ಲಗ್ಗೆ ಇಟ್ಟಿರುವಂಥದ್ದು ಈ ಒಂದು ಕಾನ್ಸೆಪ್ಟ್. ಈಗ ಪ್ರಮುಖವಾಗಿ 2 ವಿಚಾರವನ್ನು ನಾವು ನಿಮಗೆ ಹೇಳ್ತಿರೋದು. ಏನು ಅಂದರೆ, ಅನುರಾಗ್ ಕಶ್ಯಪ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಅವರು ತುಂಬ ಒಳ್ಳೊಳ್ಳೆ ಹೆಸರಾಂತ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಕೇವಲ ಸಿನಿಮಾ ನಿರ್ದೇಶನ ಮಾಡಿರೋದು ಮಾತ್ರವಲ್ಲದೆ ಸಿನಿಮಾದಲ್ಲಿ ವಿಲನ್ ಆಗಿ ಕೂಡ ನಟನೆ ಮಾಡಿದ್ದಾರೆ. ಅವರು ಎಷ್ಟೋ ಬಾಲಿವುಡ್ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದ್ದಾವೆ. ಈ ಅನುರಾಗ್ ಕಶ್ಯಪ್ ಅವರು ಇತ್ತೀಚೆಗೆ ಬೆಂಗಳೂರು, ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ತುಂಬ ದಿನದಿಂದ ವಾಸ ಮಾಡ್ಕೊಂಡಿದ್ದಾರೆ. ಇದೀಗ ಯಾಕೆ ಅವ್ರ ವಿಚಾರ ಬಂತು ಅಂತ ಹೇಳಿದ್ರೆ, ಇತ್ತೀಚೆಗೆ ಕೊಟ್ಟಿರುವಂತಹ ಒಂದು ಸಂದರ್ಶನದಲ್ಲಿ ಅವರು ಅವರ ಬಾಳ ಸಂಗಾತಿ ಅಂದರೆ ಅವರಿಗೆ ಈಗಾಗಲೇ 2 ಮದುವೆ ಆಗಿ ಡಿವೋರ್ಸ್ ಆಗಿದೆ, ಈಗ 3ನೇ ಅವರೊಟ್ಟಿಗೆ ಅವ್ರು ಏನು ಅವರ ಜೀವನವನ್ನು ಕಳೀತಾ ಇದ್ದಾರೆ ಅವ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಅಂದರೆ, ಅವರ ಗರ್ಲ್ ಫ್ರೆಂಡ್ ಏನಿದ್ದಾರೆ ಅನುರಾಗ್ ಕಶ್ಯಪ್ ಅವ್ರು ಹೇಳಿದ್ದಾರೆ, ಏನು ಅಂದರೆ ಅವರಿಗಿಂತ 20 ವರ್ಷ ಚಿಕ್ಕವ್ರ ಜೊತೆಗೆ ಅವರು ಒಂದು ಲಿವಿನ್ ಸಂಬಂಧದಲ್ಲಿದ್ದಾರೆ, ಹಾಗೂ ಅದರಿಂದ ಅವ್ರು ತುಂಬ ಖುಷಿ ಪಡ್ತಾ ಇದ್ದಾರೆ. ಹಾಗೂ ಅವರಿಗೆ ಬದುಕೋದಕ್ಕೆ ಆಸೆ ಇರಲಿಲ್ಲ, ಆದರೆ ಅವರು ಇವರ ಜೀವನಕ್ಕೆ ಬಂದ ಮೇಲೆ, ಅಂದರೆ ಅವರ ಬಾಳ ಸಂಗಾತಿಗೆ ಯಾರಿದ್ದಾರೆ ಶುಭ್ರತಾ ಶೆಟ್ಟಿ ಅಂತ ಹೇಳಿ ಅವರ ಒಂದು ಗರ್ಲ್ ಫ್ರೆಂಡ್ ಯಾರಿದ್ದಾರೆ, ಅವರು ಇವರ ಜೀವನಕ್ಕೆ ಬಂದ ಮೇಲೆ ಇವರಿಗೆ ಬದುಕೋದಕ್ಕೆ ಆಸೆ ಬಂದಿದೆ, ಹಾಗೂ ನಾನು ಮುಂದೆ ಬದುಕಬೇಕು, ಹಾಗೂ ಸಾವಿಗೆ ನಾನು ಹೆದರ್ತಾ ಇದ್ದೀನಿ, ಅಷ್ಟು ನನ್ನ ಜೀವನದಲ್ಲಿ ಇವಳು ಒಳ್ಳೆಯದನ್ನು ತಂದಿದ್ದಾಳೆ ಅಂತ ಕೂಡ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಈ ಮೂಲಕ ಓಪನ್ಲಿ ಅವರು ಅವರ ನಡುವೆ ಇರುವಂತಹ ಸಂಬಂಧವನ್ನು ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಅಂದರೆ ಇತ್ತೀಚೆಗೆ ಶುರುವಾದಂಥದ್ದಲ್ಲ, ಇದು 10 ವರ್ಷದ ಹಿಂದೆಯಿಂದನೂ ಕೂಡ ಇವರಿಬ್ಬರು ಒಟ್ಟಿಗೆ ಇದ್ದಾರೆ, ಹಾಗೂ ಅವರ ಒಂದು ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೀಗ ಮತ್ತೊಂದು ಸ್ಟಾರ್ ಸೆಲೆಬ್ರಿಟಿ ಅವ್ರದ್ದು ಕೂಡ ಒಂದು ಗಾಸಿಪ್ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅವ್ರು ಯಾರು ಅಂದರೆ, ದಶಕಗಳ ಹಿಂದೆ ಬಾಲಿವುಡ್ನಲ್ಲಿ ಹೆಸರಾಂತ ಸಿನಿಮಾಗಳನ್ನು ಕೊಟ್ಟಿದ್ದಂತಹ ಗೋವಿಂದ ಅವರು ಕೂಡ ಒಂದು ಯುವತಿಯ ಒಟ್ಟಿಗೆ, ಅವರಿಗಿಂತ 20 ವರ್ಷದ ಚಿಕ್ಕ ಹುಡುಗಿಯ ಒಟ್ಟಿಗೆ, ಅವಳ ಹೆಸರು ಕೋಮಲ್ ರಾಣಿ ಆಗಿರುತ್ತೆ, ಅವರ ಜೊತೆಗೆ ಸಾರ್ವಜನಿಕವಾಗಿ ಓಡಾಡ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರ ಜೊತೆಗಿರುವಂಥವರು ಒಳ್ಳೆ ಬಟ್ಟೆ ಹಾಕಿರೋದಿಲ್ಲ, ಅಂದರೆ ಸ್ವಲ್ಪ ವೆಸ್ಟರ್ನೈಸ್ಡ್ ಆಗಿ ಬಟ್ಟೆ ಹಾಕಿರ್ತಾರೆ. ಇದಕ್ಕೆ ಸ್ವಂತ ಗೋವಿಂದ ಅವರ ಹೆಂಡತಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಶುಗರ್ ಡ್ಯಾಡಿ ಅಂತ ಹೇಳಿ ಅವರ ಗಂಡನನ್ನು ಅವರೇ ಕರೆದಿರುವಂಥದ್ದು, ಸಾರ್ವಜನಿಕವಾಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದು. ಸುಮ್ಮನೆ ಶುಗರ್ ಡ್ಯಾಡಿ ಆಗಿಬಿಟ್ರೆ ಅಲ್ಲ, ಅವರಿಗೆ ಒಳ್ಳೆಯ ಬಟ್ಟೆಗಳನ್ನು ಕೂಡ ಹಾಕಿಸಿ, ನೋಡಿ ನಾವೆಷ್ಟು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ರೀತಿಯಾಗಿ ಟಾಂಟ್ ಕೊಟ್ಟಿರೋ ರೀತಿಯಾಗಿ ಮಾತನಾಡ್ತಿದ್ದಾರೆ.
ಅಂದ್ರೆ ಮೊದಲೆಲ್ಲ ಇದನ್ನ ತುಂಬಾ ಗುಪ್ತವಾಗಿ ಮಾಡೋರು, ಅಂದ್ರೆ ಸಾರ್ವಜನಿಕವಾಗಿ ಕಾಣಿಸಬಾರ್ದು ಅಂತ ಹೇಳಿ. ಇದು ಕೂಡ ಒಂದು ಮರ್ಯಾದೆಯ ವಿಚಾರ ಅಂತ ಹೇಳಿ ಎಲ್ಲರೂ ಯೋಚನೆ ಮಾಡ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಯಾವಾಗ ನಮ್ಮ ಇಂಡಿಯಾ ಕೂಡ ಜಾಸ್ತಿ ವೆಸ್ಟರ್ನೈಸ್ ಆಗ್ತಾ ಇದೆ, ಅದನ್ನ ನಾವು ಓಪನ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಬಾಲಿವುಡ್ನಲ್ಲಿ ನಾವು ಹೆಚ್ಚಾಗಿ ಇದನ್ನ ನೋಡೋದಕ್ಕೆ ಸಿಗ್ತಾ ಇದೆ. ಬೇರೆ ಸಿನಿಮಾ ರಂಗದಲ್ಲಿ ಕೂಡ ಇದು ಇದೆ, ಆದರೂ ಕೂಡ ಅಷ್ಟರ ಮಟ್ಟಿಗೆ ನಮಗೆ ಕಾಣಿಸೋದಿಲ್ಲ. ಆದರೆ ಬಾಲಿವುಡ್ನಲ್ಲಿ ಇದನ್ನು ಓಪನ್ ಆಗಿ ಮಾಡ್ತಾರೆ. ಅದಕ್ಕೆ ನಾವು ನಿಮಗೆ ಕೊಟ್ಟಿದ್ದಂತಹ 2 ಉದಾಹರಣೆಗಳನ್ನೇ ನಾವು ಹೇಳ್ಬೋದು. ಈ ರೀತಿಯಾಗಿ ಏನು ತಮ್ಮಗಿಂತ 20 ವರ್ಷ 15 ವರ್ಷ ಚಿಕ್ಕವರನ್ನ ಪ್ರೀತಿಸೋದು, ಅವರನ್ನ ಬಾಳ ಸಂಗಾತಿ ಮಾಡ್ಕೊಳ್ಳೋದು ಇದು ಮೊದಲೇನಲ್ಲ. ಇವರು ಮದುವೆ ಅನ್ನೋ ಒಂದು ಟ್ಯಾಗ್ ಲೈನ್ ಕೊಡದೇನೆ ಆ ಒಂದು ರಿಲೇಶನ್ಶಿಪ್ಪಲ್ಲಿ ಇದ್ದಾರೆ. ನಾ ಹೇಳಿದ್ದ ಅವರು ಇಬ್ಬರನ್ನು ಬಿಟ್ಟು ಬಾಲಿವುಡ್ನಲ್ಲಿ ಇನ್ನೊಂದಷ್ಟು ಜನ ಇದ್ದಾರೆ. ಏನು ಅಂದರೆ ಪ್ರೀತಿಗೆ ವಯಸ್ಸಿಲ್ಲ, ಮದುವೆಗೆ ವಯಸ್ಸಿಲ್ಲ ಹಾಗೂ ಸಂಬಂಧಕ್ಕೆ ವಯಸ್ಸಿಲ್ಲ ಅಂತ ಹೇಳಿ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವತ್ತಲ್ಲ ಬಹಳಷ್ಟು ವರ್ಷಗಳಿಂದನೇ ಕೂಡ ಮದುವೆ ಆಗಿದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಅಂದರೆ ಅದು ಹೇಮಾ ಮಾಲಿನಿ ಹಾಗೂ ಧರ್ಮೇಂದ್ರ ಅವರ ಇಬ್ಬರ ನಡುವೆ 13 ವರ್ಷದ ವಯಸ್ಸಿನ ಅಂತರ ಇತ್ತು. ಅವರು ಕೂಡ ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಒಂದು ಉತ್ತಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಒಟ್ಟಿಗೆ ಶ್ರೀದೇವಿ ಯಾರಿಗೆ ಗೊತ್ತಿಲ್ಲ ಹೇಳಿ, ಶ್ರೀದೇವಿ ಹಾಗೂ ಬೋನಿ ಕಪೂರ್ ಅವ್ರಿಗೆ 2ನೇ ಮದುವೆ ಆಗಿರುತ್ತೆ. ಶ್ರೀದೇವಿ ಅವರೊಟ್ಟಿಗೆ ಅವ್ರದ್ದು ಕೂಡ 9 ವರ್ಷ ವಯಸ್ಸಿನ ಅಂತರವಿತ್ತು. ಹಾಗಿದ್ದಾಗೂ ಕೂಡ ಅವರು ಒಂದು ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು ಹಾಗೂ ಮದುವೆಯನ್ನ ಕೂಡ ಆಗಿದ್ರು. ಸಂಜಯ್ ದತ್ ಹಾಗೂ ಮಾನ್ಯತಾ ದತ್ ಕೂಡ ಸೇರ್ಪಡೆ ಆಗ್ತಾರೆ. ಅಂದ್ರೆ ಸಂಜಯ್ ದತ್ ಗಿಂತ ಅವರ ಬಾಳ ಸಂಗಾತಿ ಅವ್ರಿಗಿಂತ 20 ವರ್ಷ ಚಿಕ್ಕವರಾಗಿರ್ತಾರೆ. ಅದರೊಟ್ಟಿಗೆ ಕರೀನಾ ಕಪೂರ್ ಹಾಗೂ ಸೈಫ್ ಅಲಿ ಖಾನ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಸೈಫ್ ಅಲಿ ಖಾನ್ ಅವ್ರದ್ದು ಹೇಗೆ ಅಂದರೆ ಉಲ್ಟಾ ಅಂತಲೇ ಹೇಳ್ಬೋದು. ಅಂದರೆ ಅವ್ರ ಮೊದಲನೇ ಮದುವೆ ಏನಾಗಿರ್ತಾರೆ ಅದರಲ್ಲಿ ಅವರ ಮೊದಲನೇ ಹೆಂಡತಿ ಏನು ಅವರಿಗಿಂತ 14 ವರ್ಷ ದೊಡ್ಡವರು ಇರ್ತಾರೆ. ಸೈಫ್ ಅಲಿ ಖಾನ್ ಚಿಕ್ಕವರಿರ್ತಾರೆ. ಅದಾದಮೇಲೆ ಅವರ 2ನೇ ಮದುವೆ ಯಾವ ರೀತಿಯಾಗಿ ಆಗುತ್ತೆ ಅಂದರೆ ಕರೀನಾ ಕಪೂರ್ ಅವ್ರಿಗಿಂತ 12 ವರ್ಷ ಚಿಕ್ಕವರು, ಸೈಫ್ ಅಲಿ ಖಾನ್ ಅವ್ರಿಗಿಂತ 12 ವರ್ಷ ದೊಡ್ಡವರು. ಈ ರೀತಿಯಾಗಿ ಅವ್ರ ಮದುವೆ ಆಗಿ ಒಂದು ಸುಂದರ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗೂ ಸೋಹ್ ಅಲಿ ಖಾನ್ ಹಾಗೂ ಕ್ಯುನಾಲ್ ಕೆಮು ಅಂತೇಳಿ, ಅಂದರೆ ಸೈಫ್ ಅಲಿ ಖಾನ್ ಏನು ಹೇಳಿದ್ವಿ ಅವರ ಸ್ವಂತ ತಂಗಿಯ ಕೂಡ ಅದೇ ರೀತಿಯಾಗಿ ಅವರಿಗಿಂತ ದೊಡ್ಡವರನ್ನ ಮದುವೆ ಆಗಿರೋದು. ಅಂದರೆ ತುಂಬ ವರ್ಷ ಗ್ಯಾಪ್. ಹೆಚ್ಚಾಗಿ ನಾವು ಇತ್ತೀಚೆಗೆ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಮದುವೆ ಅಂತ ಇದ್ದಾಗ ಅಲ್ಲಿ ಹೆಚ್ಚಾಗಿ 2 ರಿಂದ 3 ವರ್ಷ ಅಂತರವನ್ನು ನೋಡ್ತೀವಿ. ಈಗಲೂ ಕೂಡ ಆ ರೀತಿಯಾಗಿ ನಡೀತವೆ. ಅಂದರೆ 20 ವರ್ಷ ಚಿಕ್ಕವ್ರ ಜೊತೆಗೆ ಪ್ರೀತಿಗೆ ಬೀಳೋದು, 15 ವರ್ಷದ ಚಿಕ್ಕವರನ್ನ ಮದುವೆ ಆಗೋದು, ಈ ರೀತಿಯಾದಂತಹದ್ದು ನಾವು ಕೇವಲ ಸಿನಿಮಾ ವಲಯದಲ್ಲಿ ಮಾತ್ರ ಅಲ್ಲ, ನಮ್ಮ ಸಾರ್ವಜನಿಕ ವಲಯದಲ್ಲೂ ಕೂಡ ನಾವು ಹೆಚ್ಚಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೂ ಮತ್ತೊಬ್ಬರು ನಾವು ಹೆಚ್ಚಾಗಿ ತುಂಬ ಫೇಮಸ್ ಆಗಿದ್ದಾರೆ, ಇವ್ರು ಮದುವೆ ಆಗಿದ್ದಾರೆ ಅಂತ ಹೇಳೋದಾದ್ರೆ ಅದು ಆಲಿಯಾ ಭಟ್ ಹಾಗೂ ರಣಬೀರ್ ಕಪೂರ್ ಅವರ ನಡುವೆಯೂ ಕೂಡ 10 ವರ್ಷದ ಒಂದು ಏಜ್ ಗ್ಯಾಪ್ ಇದೆ. ಅವರಿಬ್ರು ಕೂಡ ಮದುವೆ ಆಗಿದ್ದಾರೆ ಹಾಗೂ ಒಂದು ಸುಂದರ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ರೀತಿಯಾಗಿ ಬಾಲಿವುಡ್ನಲ್ಲಿ ಇದನ್ನು ನಾವು ಹೆಚ್ಚಾಗಿ ನೋಡೋದಕ್ಕೆ ಸಿಗುತ್ತೆ. ಇದೀಗ ಪ್ರಮುಖವಾಗಿ ಅನುರಾಗ್ ಕಶ್ಯಪ್ ಅವರು ಹಾಗೂ ಗೋವಿಂದ್ ಅವರು ಹೆಚ್ಚಾಗಿ ಚರ್ಚೆಗೆ ಕಾರಣವಾಗ್ತಾ ಇದ್ದಾರೆ. ಕಾರಣ ಏನು ಅಂದರೆ ಅವರು ಸಾರ್ವಜನಿಕವಾಗಿ ಅವರ ಒಂದು ರಿಲೇಶನ್ಶಿಪ್ಪನ್ನು ಓಪನ್ಲಿ ಹೇಳ್ಕೊಳ್ತಾ ಇದ್ದಾರೆ. ಒಂದು ಕಡೆ ಅನುರಾಗ್ ಕಶ್ಯಪ್ ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಗೋವಿಂದ ಅವರ ಹೆಂಡತಿಯವರು ಕೂಡ ಅವರ ಒಂದು ಏನು ರಿಲೇಶನ್ಶಿಪ್ ಇದೆ ಅದನ್ನು ಅಪೋಸಿಟ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ರೀತಿಯಾಗಿ ಟಾಂಟ್ ಮಾಡ್ತಾ ಇದ್ದಾರೆ. ಈ ಮೂಲಕ ಸೊಸೈಟಿಯಲ್ಲಿ ಅವರು ಯಾವುದೇ ರೀತಿಯಾದಂತಹ ಮುಚ್ಚುಮರೆ ಇಲ್ಲದೆ ಅವ್ರು ಏನು ಜೀವನವನ್ನು ಮಾಡ್ತಾ ಇದ್ದಾರೆ, ರಿಲೇಶನ್ಶಿಪ್ನ ಇಟ್ಕೊಂಡಿದ್ದಾರೆ, ಅದನ್ನು ಓಪನ್ಲಿ ಹೇಳ್ತಾರೆ. ಇದು ಇತ್ತೀಚೆಗೆ ಭಾರತದಲ್ಲಿ ಇದು ಕೇವಲ ಸಿನಿಮಾ ರಂಗಕ್ಕೆ, ನಾನು ಹೇಳ್ತಾನೆ ಇದ್ದೆ, ಸಿನಿಮಾ ರಂಗಕ್ಕೆ ಸೀಮಿತವಾಗಿಲ್ಲ, ವೆಸ್ಟರ್ನ್ ಸೊಸೈಟಿ ಆಗಿರೋದ್ರಿಂದ ನಾವು ಪ್ರತಿಯೊಂದು ಕಡೆನೂ ಇದನ್ನು ನೋಡಬಹುದು. ಈ ವೆಸ್ಟರ್ನೈಸ್ ಸೊಸೈಟಿ ಶುಗರ್ ಡ್ಯಾಡಿ ಆಗಿರಬಹುದು, ಅಥವಾ ಅವ್ರಿಗಿಂತ ತುಂಬ ದೊಡ್ಡವರನ್ನ ಮದುವೆ ಆಗೋದು, ಅವ್ರಿಗಿಂತ ತುಂಬ ಚಿಕ್ಕವರನ್ನ ಮದುವೆ ಆಗೋದು, ಈ ರೀತಿಯಾದಂತಹ ತುಂಬ ಘಟನೆಗಳನ್ನ ನಾವು ನೋಡಿರ್ತೀವಿ. ಇನ್ನೊಂದು ವೈಸ್ ವರ್ಸ ಏನು ಅಂತ ಹೇಳಿದ್ರೆ ಅವ್ರಿಗಿಂತ ಚಿಕ್ಕವರನ್ನ ಮದುವೆ ಆಗೋದು. ಅಂದರೆ ಈ ಒಂದು ಸಿಚುವೇಶನಲ್ಲಿ ಏನು ಅಂದರೆ ಒಬ್ಬ ಹೆಂಗಸು ಅವಳಿಗಿಂತ ಚಿಕ್ಕವರನ್ನ ಮದುವೆ ಆಗ್ತಾಳೆ. ಅಂದರೆ ಅವರಿಗಿಂತ ಒಂದು 5 ವರ್ಷ ಚಿಕ್ಕವರು, 8 ವರ್ಷ ಚಿಕ್ಕವರು, ಆ ರೀತಿಯಾಗಿ ಕೂಡ ಮದುವೆ ಆಗಿರುವಂಥ ಎಷ್ಟು ಉದಾಹರಣೆಗಳು ನೋಡ್ತೀವಿ. ಅಂದರೆ ಅವರ ಪ್ರಕಾರ ಏನು ಅಂದರೆ ಪ್ರೀತಿಗೆ ವಯಸ್ಸಿನ ಅಂತರವಿಲ್ಲ ಅಥವಾ ರಿಲೇಶನ್ಶಿಪ್ಗೆ ವಯಸ್ಸಿನ ಅಂತರವಿಲ್ಲ ಅಂತ ಹೇಳಿ ಈ ಒಂದು ವಿಚಾರವನ್ನು ಅವ್ರ ತಲೆಯಲ್ಲಿಟ್ಕೊಂಡು ಇದನ್ನು ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಮದುವೆ ಅಂತ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಆಗಿರಬಹುದು, ಇದಕ್ಕೆ ಏನಾದರೂ ಏಜ್ ಅನ್ನೋದು ಮ್ಯಾಟ್ರ್ ಆಗುತ್ತಾ? ನಿಮ್ಮ ಪ್ರಕಾರ ಆಗುತ್ತೆ ಅಂತ ಅಂದರೆ ಏನು ಹೇಳ್ತೀರಾ ನೀವು? ಆ ಒಂದು ಏಜಿನ ವ್ಯತ್ಯಾಸಕ್ಕೆ ಬರೋದಾದರೆ ಮದುವೆ ಅನ್ನೋದಕ್ಕೆ ನಿಜಕ್ಕೂ ಕೂಡ ಏಜ್ ಮ್ಯಾಟ್ರ್ ಆಗುತ್ತಾ? ನಿಜಕ್ಕೂ ಏಜ್ ಮ್ಯಾಟ್ರ್ ಆಗುತ್ತೆ ಅಂದರೆ ಎಷ್ಟು ವರ್ಷದ ವ್ಯತ್ಯಾಸ ಇರಬೇಕು ಅಂತ ನೀವು ಭಾವಿಸ್ತೀರಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದಾಗಿತ್ತು ಫ್ರೀಡಮ್ ಟಿವಿಯ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.